ಡೆವಲಪ್ಮೆಂಟ್ ಕ್ಲಾಸ್ ಅಲ್ಲಿ ನಮ್ ಕ್ಯಾರೆಕ್ಟರ್ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ನೋಡಿ, ನಾವ್ ಹಾಕೊಳ್ಳೋ ಡ್ರೆಸ್, ನಾವ್ ಆಡೋ ಮಾತು, ನಮ್ ಪರ್ಸನಾಲಿಟಿ ಹೇಗೆ ಅನ್ನೋದನ್ನ ತೋರ್ಸುತ್ತೆ. ಹಾಯ್ ಗಾಯ್ಸ್. ಬಂದ್ಲು ಮ್ಯಾಮ್. ಶಕುಂತಲಾ ಬಂದ್ಲು ಮ್ಯಾಮ್. ಶಕುಂತಲಾ ನೀನ ಶಕುಂತಲಾ ಅಲ್ಲ, ನಾನ್ ಜಾಜಿ ಕಣ್ಲ. ಏನಾಗ್ಬೇಕಾಗಿತ್ತು? ಕ್ಲಾಸ್ ತಗೋಬೇಕಿತ್ತು. ಸರಿ, ಒಳಗಡೆ ಬನ್ನಿ ಮ್ಯಾಮ್, ನೀವು ಹೊರಗಡೆ ಹೋಗಿ ಮ್ಯಾಮ್. ಬಾಯ್ ಮುಚ್ಕೊಂಡು ಕೂತ್ಕೋತೀರಾ? ಇಷ್ಟ ದಿನ ನಾನ್ ಮಾಡಿದ ಪಾಠ ಎಲ್ಲ ನೀರಲ್ಲಿ ಹೋಗೋಯ್ತಾ? ಮೇಡಮ್, ನೀವ್ ಏನೇ ಹೇಳಿ, ಈ ಸಂಪ್ರದಾಯ ಸಂಸ್ಕೃತಿಗಿಂತ ಈ ಸೌಂದರ್ಯ ಅನ್ನೋದಿದೆಯಲ್ಲ, ಸೂಪರ್. ನೀವು ಸೂಪರು ಮೇಡಮ್. ಏನೇ ಹೇಳಿ, ಈ ಸೌಂದರ್ಯ ಇದೆಯಲ್ಲ ಅದ್ರ ಮುಂದೆ ಏನೂ ಇಲ್ಲ. ಏಯ್ ಜಾಜಿ, ಏಯ್ ರಾಜಿ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನನ್ ಕ್ಲಾಸಿಗೆ ಗೂಡಿ ನುಗ್ದೋಳ್ಗೆ ಏನ ರೆಸ್ಪೆಕ್ಟ್? ಯಾಕೆ ಬಂದೆ ಇಲ್ಲಿ? ನೀನ್ ಯಾವ ರೀಸನ್ಗೆ ಅಂತ ಬಂದಿದ್ಯೋ, ನಾನು ಅದೇ ರೀಸನ್ಗೆ ಅಂತಾನೆ ಬಂದಿರೋದು. ನಾನು ಹುಡುಗರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ನ ಟೀಚ್ ಮಾಡಕ್ಕೆ ಅಂತ ಬಂದಿದ್ದೀನಿ. ಎಕ್ಸ್ಕ್ಯೂಸ್ ಮೀ, ನಂದು ಸೇಮ್ ಟು ಸೇಮ್. ನಾನ್ ಬಂದಿರೋದು ಟೀಚ್ ಮಾಡ್ಬೇಕು ಅಂತ. ಏನಮ್ಮ ನಿಮ್ಮಿಬ್ರು ಕಚ್ಚಾಟ? ನೀವು ಕ್ಲಾಸ್ ತಗೊಳಕ್ ಬಂದಿದ್ದೀರಾ, ಇವರು ಕ್ಲಾಸ್ ತಗೊಳಕ್ ಬಂದಿದ್ದಾರೆ. ನೀವಿಬ್ರು ಒಟ್ಟೆ ಕ್ಲಾಸ್ ತಗೊಂಡ್ರೆ ನಮ್ ಸ್ಟೂಡೆಂಟ್ಸ್ ಇನ್ನೂ ಬೆನಿಫಿಟ್ ಆಗುತ್ತೆ. ಏನಪ್ಪ, ಇವ್ರಿಬ್ರಲ್ಲಿ ನಿಮ್ಗೆ ಯಾರು ಕ್ಲಾಸ್ ತಗೊಂಡಿರ್ಬೇಕು? ನಮ್ಗೆ ಹೊಸ ಮೇಡಮೇ ಕ್ಲಾಸ್ ತಗೊಳ್ಳಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಹೊಸ ಮೇಡಮ್, ನಿಮ್ಮನ್ನ ದಿನಾ ನೋಡ್ತಾ ಇದ್ರು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಳೆ ಮೇಡಮ್, ನೀವು ಆಚೆ ಹೋಗ್ಬೋದು. ಓ ಮೈ ಗಾಡ್, ನೀವ್ ಈ ತರ ಬಣ್ಣ ಬದಲಾಯಿಸ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ರಾಜೇಶ್ವರಿ, ಬಣ್ಣ ಬದಲಾಯಿಸೋದು ಹುಡುಗರಲ್ಲ, ನಿನ್ನಂತ ಹುಡುಗಿರು. ಏನ್ ಸರ್ ಇದು ಅನ್ಯಾಯ? ನೋಡಿ ಮೇಡಮ್, ಈಗ ಹೊಸ ಮೇಡಮ್ನೇ ಪಾಠ ತಗೊಳ್ಳಿ ಅಂತ ಸ್ಟೂಡೆಂಟ್ಸ್ ಇಷ್ಟಪಡ್ತಾ ಇದ್ದಾರೆ. ಈಗ ಅವ್ರು ತಗೊಳ್ಳಿ, ಇನ್ 2 ವರ್ಷ ಆದ್ಮೇಲೆ ನೀವು ತಗೊಳ್ಳಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿಂದ ನೀವು ಸ್ಟೂಡೆಂಟ್ಸ್ ಅಲ್ಲ, ನಾನು ಟೀಚರ್ ಅಲ್ಲ. ವಿ ಆರ್ ಜಸ್ಟ್ ಫ್ರೆಂಡ್ಸ್. ಓಕೆ? ಕ್ಲಾಸ್ ಮಾನಿಟರ್ ಯಾರಾಗ್ಬೇಕು ಅನ್ನೋದೇ ಪ್ರಶ್ನೆ. ನಾನ್ ಆಗ್ಬೇಕು ಅಂತ ನಾನೇ ಹೇಳ್ತೀನಿ. ಕರೆಕ್ಟ್. ಸೋಮು ನಮ್ ಹುಡುಗ ಆದ್ರಿಂದ ಇವನೇ ಮಾನಿಟರ್ ಆಗೋದು ಒಳ್ಳೇದು. ಅದೇಗಾಗುತ್ತೆ ಮೇಡಮ್, ಕ್ಲಾಸ್ ಮಾನಿಟರ್ ನಾನೇ ಆಗ್ಬೇಕು ಅಂತ ರಾಜೇಶ್ವರಿ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಕ್ಲಾಸ್ ಮಾನಿಟರ್ ನಾನೇ ಆಗ್ತೀನಿ. ನಾನ್ ಆಗ್ಬೇಕು. ಒಂದ್ ನಿಮಿಷ. ಕ್ಲಾಸ್ ಮಾನಿಟರ್ ಯಾರು ಆಗ್ಬೇಕು, ಯಾರು ಆಗ್ಬಾರ್ದು ಅನ್ನೋದಕ್ಕೆ ಒಂದ್ ಎಲೆಕ್ಷನ್ ಇಟ್ಕೊಂಬೋಣ. ಓಕೆ, ಬನ್ನಿ ಮೇಡಮ್. ಹೆಂಗಿದ್ರು ಎಲೆಕ್ಷನ್ ಆಗ್ಬೇಕು ಅಂತ ಆಯ್ತು. ಇಬ್ರ ಹತ್ರನು ಎಷ್ಟು ದುಡ್ಡು ಆಗುತ್ತೋ ಅಷ್ಟು ಕಿತ್ಕೊಳ್ಳೋಣ ಕಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಸಾರಿ, ನಾವೆಲ್ಲ ಫ್ರೆಂಡ್ಸು. ಲಾಸ್ಟ್ ಟೈಮ್ ಫ್ರೆಂಡ್ಸ್ ಅಂತಂದ್ರಿ, ಆದ್ರೆ ಯಾರೊಬ್ಬನು ಫ್ರೆಂಡ್ಸ್ ತರ ಟ್ರೀಟೇ ಮಾಡ್ಲಿಲ್ಲ. ಅಯ್ಯೋ, ಎಲೆಕ್ಷನ್ ಆಗ್ಲಿ ಎಲ್ರು ಫ್ರೆಂಡ್ಸ್ ಮಾಡ್ಕೋತೀನಿ. ಈಗ ರಂಜನ್ ನಮ್ ಹುಡುಗ, ಅದಕ್ಕೆ ನೀವೆಲ್ರೂ ಸೇರಿ ಅವನ್ಗೆ ಔಟ್ ಹಾಕಿ. ನೋ ಅಂದ್ರೆ ಎಲೆಕ್ಷನ್ ಇಲ್ಲ, ಎಸ್ ಅಂದ್ರೇನೆ ಎಲೆಕ್ಷನ್. ಆದ್ರೆ ಎಸ್ ಅನ್ನಕ್ಕೆ ಮನಸ್ಸು ಬರ್ತಿಲ್ವಲ್ಲ. ವೈ? ಯಾಕೆಂದ್ರೆ ಆ ಜಾಜಿಯವರು ನಮ್ಮನ್ನ 2 ಡೇಸ್ ಮಡಿಕೇರಿಗೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನೀವೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ಮಣ್ಣು ನೋಡಕ್ಕೆ ಮಡಿಕೇರಿಗೆ ಹೋಗ್ಬೇಕಾ? ನೀವೆಲ್ಲ ಸೇರಿ ರಂಜನ್ಗೆ ಓಟ್ ಹಾಕಿ, ನಾನ್ ನಿಮ್ನ ಗೋವಾ ಟ್ರಿಪ್ ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನಂತಾರೆ ಸ್ಟೂಡೆಂಟ್ಸು? ಸ್ಟೂಡೆಂಟ್ಸ್ ಎಲ್ಲ ಒಂದೇ ಗೋಳು ಮೇಡಮ್. ಏನಂತೆ? ನೋಡಿದ ಮಡಿಕೇರಿನ ಎಷ್ಟು ಸಲ ನೋಡೋದು ಅಂತ. ಅದಕ್ಕೆ ಮಡಿಕೇರಿ ಟ್ರಿಪ್ಗೆ ಎಷ್ಟು ಖರ್ಚು ಮಾಡ್ಬೇಕು ಅಂತ ಇದ್ದೀರೋ ಅಷ್ಟು ಕ್ಯಾಶ್ ಕೊಟ್ಬಿಟ್ರೆ ಎಲ್ರಿಗೂ ಹಂಚ್ಬಿಡ್ತೀನಿ. ಅದು ಓಟು? ಸತ್ಯವೇ ನಮ್ಮ ತಾಯಿ ತಂದೆ. ಅವರು ಯಾವ ಹಾಡು ಹೇಳಿದ್ರು? ಗೋವಿನ ಹಾಡು. ಗೋವು. ಗೋವು ಮೀನ್ಸ್ ಕೌ. ಕೌ ಸಿಂಗ್ ಸಾಂಗ್. ಅವ್ರವ್ರೆ ಕಿತ್ತಾಡ್ಬೇಕಾದ್ರೆ ನಾವ್ ಯಾಕೆ ಸರ್ ಲಾಭ ಮಾಡ್ಕೋಬಾರ್ದು? ಹೌದು ಸರ್, ಅಪ್ಪ ಅಮ್ಮ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂತಾರೆ. ಆದ್ರೆ ನಾವು ಬಡವರಾಗಲ್ಲ, ಶ್ರೀಮಂತರಾಗ್ತೀವಿ. ಸರಿ, ಅದು ಹೋಗ್ಲಿ. ಅದಕ್ಕೆ ಎಲೆಕ್ಷನ್ ಯಾಕೆ ಸರ್? ರಂಜನ್, ನೀನೇ ಮಾನಿಟರ್ ಆಗ. ಬೇಡ ಕಣ, ನೀನೇ ಆಗ. ನೀನ್ ಸೀನಿಯರ್ ಕಣ. ಏನ 3 ವರ್ಷದಿಂದ ಇದೇ ಕ್ಲಾಸ್ ಅಲ್ಲಿ ಇದೆಯಾ? ಆಗ್ಲೇ ನೀವು ನಾನ್ ಮಾನಿಟರ್ ಆಗ್ಬೇಕು ಅಂತ ಯಾಕೆ ಕಿತ್ತಾಡ್ತಾ ಇದ್ರಿ? ದುಡ್ಡು ಕಿತ್ಕೊಳ್ಳಕ್ಕೆ. ಚಾಚಿಗೆ ಬಂದಿನಿ. ಇವತ್ತು ನ್ಯೂಸ್ ಪೇಪರ್ ಓದಿದ್ರೇನ್ರೆ? ಹಾಬಿ, ವೇರ್ ಆರ್ ಯು? ಐ ಆಮ್ ವೆರಿ ಬಿಸಿ, ಯು ನೋ. ನನ್ಗೆ ಪೇಪರ್ ಓದಕ್ಕೆಲ್ಲ ಟೈಮ್ ಇಲ್ಲ. ರಾಜೇಶ್ವರಿ ಅವರೇ, ನೀವಾದ್ರೂ ಓದಿದ್ರಾ? ನಿಮ್ ಹೇಳ್ತೀನಿ ಬಿಸಿ ಅಂದ್ರೆ ನಾನ್ ಫ್ರೀ ಇರ್ತೀನಾ? ನಾನು ಓದಿಲ್ಲ. ಸರ್ಕಾರದವರು ಅನೌನ್ಸ್ ಮಾಡ್ಬಿಟ್ರು. ಓ ಮೈ ಗಾಡ್, ಯಾರಿಗೆ ಗ್ರಾಂಟ್ಸ್ ಕೊಡ್ತಾರೆ ಅನ್ನೋದನ್ನ ಅನೌನ್ಸ್ ಮಾಡ್ಬಿಟ್ರಾ? ಅಲ್ಲ ಕಣ್ರಿ, ಚುನಾವಣೆನ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಹೊಸ ಸರ್ಕಾರ ರಚನೆ ಆಗೋವರೆಗೂ ಯಾವ ಅನುದಾನನೂ ಕೊಡಲ್ವಂತೆ.